ಪಾರ್ಟ್ 1 ವಿಡಿಯೋನ ನೋಡಿದಾದ್ಮೇಲೆ ನಿಮಗೆ ಹೇಗೆ ಅನಿಸ್ತು? ನೀವು ಈ ಟೈಮ್ ಟ್ರಾವೆಲ್ ಸೀರೀಸ್ನ ಮೊದಲನೇ ಪಾರ್ಟ್ನ ನೋಡಿಲ್ಲದೆ ಇದ್ದರೆ ಮೊದಲನೇ ಪಾರ್ಟ್ನ ನೋಡಿದ ಆದಮೇಲೆ ಈ ಪಾರ್ಟ್ನ ನೋಡಿ. ವೆಲ್ಕಮ್ ಟು ದ ಕುದುರೆಮುಖ ಟೈಮ್ ಟ್ರಾವೆಲ್ ಸೀರೀಸ್ ಪಾರ್ಟ್ 2. ಒಂದು ಜಾಗ ಆ ಹಳೆಯ ಕಾಲಘಟ್ಟದಲ್ಲಿ ಹೇಗಿತ್ತು, ಅದೇ ಜಾಗ ಇವತ್ತು ಹೇಗಿದೆ. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದನ್ನ. ಅಂಡ್ ಈ ವಿಡಿಯೋನ ನೀವು ಮಿಸ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಮಿಸ್ ಮಾಡ್ಕೊಂಡಷ್ಟೇ ಇದು ನಿಮಗೆ ನಷ್ಟ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೇರ್ಫುಲ್ ಆಗಿ ವಿತ್ ಆ ಒಂದು ಇಮ್ಯಾಜಿನೇಷನ್ ಅಲ್ಲಿ ನೀವು ಇದನ್ನ ನೋಡಿ. ನಾವು ಕುದುರೆಮುಖಕ್ಕೆ ಮತ್ತೆ ಹೋಗೋಣ. ಹಾಗಾದ್ರೆ ಬನ್ನಿ ಸಮಯದೊಳಗೆ ಒಂದು ಪ್ರಯಾಣ ಮಾಡೋಣ, ಆ ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ನ ಅನುಭವಿಸೋಣ. ಇದು ಕುದುರೆಮುಖ ಟೌನ್ಶಿಪ್ ನ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್. ಇವತ್ತು ಈ ಪೆಟ್ರೋಲ್ ಬಂಕ್ ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದು ನಿಮ್ಗೆ ಕಾಣಿಸ್ತಾ ಇದೆ. ಆದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಈ ಹಳೆಯ ಫೋಟೋಗ್ರಾಫ್ ನ ಒಮ್ಮೆ ನೋಡಿ. ಇದೇ ಪೆಟ್ರೋಲ್ ಬಂಕ್ ಆಗ ಹೇಗಿತ್ತು, ಈಗಿನ ಕಾಲದಲ್ಲಿ ಈ ಪೆಟ್ರೋಲ್ ಬಂಕ್ ಹೇಗಿದೆ ಅನ್ನೋದು ಕಂಪೇರ್ ಮಾಡಿ ನೋಡಬಹುದು. ಹಾಗೆ ಈ ಒಂದು ಪಿಕ್ಚರ್ ಅಲ್ಲಿ ಈ ಪೆಟ್ರೋಲ್ ಬಂಕ್ ಇನಾಗ್ರೇಷನ್ ಮಾಡ್ತಿದ್ದಂತಹ ಸಮಯದ ಚಿತ್ರ ಕೂಡ ನೀವು ನೋಡಬಹುದು. ಹಾಗೆ ಇದೇ ಪೆಟ್ರೋಲ್ ಬಂಕ್ ಇನ್ನೊಂದು ಹಿಂದಿ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದೆ. ಆ ಸಿನಿಮಾದ ದೃಶ್ಯದಲ್ಲಿ ನೋಡಬಹುದು ಈ ಪೆಟ್ರೋಲ್ ಬಂಕ್ಗೆ ಹೇಗೆ ಅಪ್ರೋಚ್ ರೋಡ್ ಇದೆ ಅಂಡ್ ಹಾಗೆ ಈ ಪೆಟ್ರೋಲ್ ಬಂಕ್ ಹೇಗೆ ಕಾಣಿಸ್ತಾ ಇತ್ತು ಅಂದಿನ ಕಾಲದಲ್ಲಿ ಅನ್ನೋದು ಕೂಡ ಕ್ಲಿಯರ್ ಆಗಿ ನಾವು ನೋಡಬಹುದು. ಈ ಕುದುರೆಮುಖ ಭಾಗದಲ್ಲಿ ಕೇವಲ ಕನ್ನಡ ಸಿನಿಮಾಗಳಷ್ಟೇ ಅಲ್ಲ, ಹಿಂದಿ ಸಿನಿಮಾಗಳು ಕೂಡ ಇಲ್ಲಿ ಸಾಕಷ್ಟು ಫಿಲ್ಮ್ಗಳು ಶೂಟ್ ಆಗಿದ್ದಾವೆ. ನನಗೆ ಗೊತ್ತಿರೋ ಹಾಗೆಯೇ ಕನ್ನಡದ್ದು ಸುಮಾರು 3-4 ಸಿನಿಮಾಗಳಲ್ಲಿ ಶೂಟ್ ಆಗಿದ್ದಾವೆ. ಈಗ ನಾವು ಕುದುರೆಮುಖ ಟೌನ್ಶಿಪ್ನ ಮತ್ತೊಂದು ಪ್ರಮುಖ ಜಾಗದ ಮುಂದೆ ನಿಂತಿದ್ದೀವಿ, ಅದುವೇ ಸಂಪತ್ ಭವನ. ಮೊದಲು ನಾವು ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಈ ಸಂಪತ್ ಭವನ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಈ ಕಟ್ಟಡದ ಸುತ್ತಮುತ್ತ ಗಿಡಗಳು ಬೆಳ್ಕೊಂಡು ಸಂಪೂರ್ಣವಾಗಿ ಪಾಳು ಬಿದ್ದಿದೆ. ಇದನ್ನ ನೋಡ್ತಾ ಇದ್ರೆ ಒಂದು ಕಾಲದಲ್ಲಿ ಈ ಸಂಪತ್ ಭವನ ಎಷ್ಟು ಆಕ್ಟಿವ್ ಆಗಿತ್ತು ಅನ್ನೋದು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಬೇಕಾಗಲ್ಲ. ಇದೇ ಸಂಪತ್ ಭವನ ಆ ಹಳೆಯ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನ ಕೂಡ ಈ ಪಿಕ್ಚರ್ ಅಲ್ಲಿ ನೀವು ನೋಡಬಹುದು. ಇದೇ ಸಂಪತ್ ಭವನ ಸುತ್ತಮುತ್ತಲು ಅಚ್ಚುಕಟ್ಟಾದ ಜಾಗ, ವಿಶಾಲವಾದ ರಸ್ತೆಗಳು, ನೋಡೋದಕ್ಕೆ ಇದೊಂದು ಅದ್ಭುತ. ಹಾಗೆ ಈ ಸಂಪತ್ ಭವನಕ್ಕೆ ಹೇಗೆ ಸಂಪತ್ ಭವನ ಅಂತ ಹೆಸರು ಬಂದಿರಬಹುದು ಅನ್ನೋದು ನನ್ನ ಒಂದು ಅನಾಲಿಸಿಸ್ ಪ್ರಕಾರ ನಾನು ಅಂದುಕೊಳ್ತಾ ಇರೋದು. 1913ರಲ್ಲಿ ಈ ಕುದುರೆಮುಖ ಭಾಗದಲ್ಲಿ ಇಲ್ಲಿ ಅದಿರು ಇದೆ ಅನ್ನೋದನ್ನ ಪತ್ತೆ ಹಚ್ಚಿದಂತಹ ನಮ್ಮ ಸಂಪತ್ ಅಯ್ಯಂಗಾರ್ ಅವರ ನೆನಪಿಗಾಗಿ ಏನಾದರೂ ಈ ಸಂಪತ್ ಭವನಕ್ಕೆ ಅವರ ಹೆಸರನ್ನ ಇಟ್ಟಿದ್ದಾರಾ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ. ಅದು ನಿಜನಾ ಅನ್ನೋದು ಯಾರಿಗಾದ್ರೂ ಗೊತ್ತಿರೋರಿದ್ರೆ ಕಮೆಂಟ್ ಮಾಡಿ ಹೇಳಿ. ಈ ಸಂಪತ್ ಭವನದಲ್ಲಿ ನಾಟಕಗಳು ನಡೆಸ್ತಾ ಇದ್ರು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು, ಹಾಗೆ ಜನಗಳಿಗೆ ಒಂದು ಮನೋರಂಜನಾ ವೇದಿಕೆಯಾಗಿತ್ತು ಇದೇ ಸಂಪತ್ ಭವನ. ಈ ಸಂಪತ್ ಭವನವನ್ನ ಹಳೆಯ ಕಾಲದ ಪಿಕ್ಚರ್ನ ಮತ್ತೆ ಇಂದಿನ ಪಿಕ್ಚರ್ನ ಎರಡನ್ನು ಕಂಪೇರ್ ಮಾಡ್ಕೊಂಡು ನೋಡಿ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದು ಕಾಣುತ್ತೆ. ಹಾಗೆ ಅಗೈನ್ ಇದೇ ಸಂಪತ್ ಭವನ ಹಿಂಭಾಗದಲ್ಲಿ ನೋಡಿದ್ರೆ ನಮಗೆ ಅದೇ ಹಸಿರಾದ ಬೆಟ್ಟ ಗುಡ್ಡಗಳು ನೋಡೋದಕ್ಕೆ ಸಿಗುತ್ತೆ. ಈಗ ನಾವು ಕುದುರೆಮುಖ ಟೌನ್ಶಿಪ್ನ ಗಿರಿಜ್ಯೋತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಡೆ ಬರೋಣ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರುವಂತದ್ದು ಈ ಶಾಲೆಯ ಎಂಟ್ರೆನ್ಸ್. ಹಳೆ ಫೋಟೋನ ಒಮ್ಮೆ ನೋಡಿ. ಮುಂದೆ ಶಾಲೆಯ ಎಂಟ್ರೆನ್ಸ್, ಅದರ ಹಿಂದೆ ದೂರದಲ್ಲಿ ಕಾಣಿಸ್ತಿರುವಂತಹ ಕುದುರೆಮುಖದ ಹಸಿರು ಬೆಟ್ಟಗಳು. ಅಂದಿನ ಕಾಲದಲ್ಲೂ ಈ ಶಾಲೆ ಎಷ್ಟು ಸುಂದರವಾಗಿ ಮೈಂಟೈನ್ ಮಾಡಿದ್ರು, ಹಾಗೆ ಎಂತ ಬ್ಯೂಟಿಫುಲ್ ಲೊಕೇಶನ್ ಇತ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈ ಶಾಲೆ ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ಒಂದು ಸಿನಿಮಾ ಈ ಶಾಲೆಯಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಈ ಶಾಲೆಯ ಕ್ಯಾಂಪಸ್ ನ ಬಳಸಿಕೊಂಡು ಚಿತ್ರೀಕರಣ ಮಾಡಿದ್ದಾರೆ. ಇನ್ನೊಂದು ಹಳೆಯ ಫೋಟೋಗ್ರಾಫ್ನ ನೋಡಿ. ಮೆಟ್ಟಿಲುಗಳ ಮುಂದೆ ನಿಂತಿರುವಂತಹ ಈ ಮಕ್ಕಳು ಆಕ್ಟರ್ಸ್ ಅಲ್ಲ, ಇವರು ನಿಜವಾಗಿಯೂ ಈ ಗಿರಿಜ್ಯೋತಿ ಶಾಲೆಯಲ್ಲಿ ಓದುತ್ತಿದ್ದಂತಹ ವಿದ್ಯಾರ್ಥಿಗಳು. ಒಂದು ಕ್ಷಣ ಈ ಫೋಟೋವನ್ನು ನೋಡ್ತಾ ಆ ಕಾಲಕ್ಕೆ ಹೋಗಿ ನೋಡಿ, ಆ ಮಕ್ಕಳು ಈಗ ಎಲ್ಲಿರಬಹುದು, ಇವತ್ತು ಅವರ ವಯಸ್ಸು ಎಷ್ಟಾಗಿರಬಹುದು, ಅವರಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಿರಬಹುದಾ? ನೀವು ಈ ಫೋಟೋದಲ್ಲಿರುವ ಮಕ್ಕಳಲ್ಲಿ ಒಬ್ಬರಾಗಿದ್ರೆ, ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇರುವಂತವರು ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಹೆಸರು ಹೇಳಿ, ಆ ಕಾಲದ ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಒಂದು ಚಿಕ್ಕ ನೆನಪನ್ನ ನಮ್ಮ ಜೊತೆ ಶೇರ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಈ ಹಳೆಯ ಫೋಟೋಗ್ರಾಫ್ಗೆ ಮತ್ತೆ ಜೀವ ಕೊಡಬಹುದು. ಮತ್ತು ಇಲ್ಲಿ ಕಾಣಿಸ್ತಿರುವಂತಹ ಟೀಚರ್ ಕೂಡ ಆಕ್ಟರ್ ಅಲ್ಲ, ಅವರು ಈ ಶಾಲೆಯ ನಿಜವಾದ ಟೀಚರ್. ಇವತ್ತು ಇವರೆಲ್ಲಿದ್ದಾರೋ ಏನೋ. ಇವರ ವಿದ್ಯಾರ್ಥಿಗಳು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ, ನಿಮಗೆ ಈ ಟೀಚರ್ ಅಥವಾ ಈ ಸ್ಟೂಡೆಂಟ್ಸ್ ಬಗ್ಗೆ ಯಾವುದೇ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಮತ್ತೊಂದು ದೃಶ್ಯ ನೋಡಿ. ಇದು ಗಿರಿಜ್ಯೋತಿ ಶಾಲೆಯ ಎಂಟ್ರೆನ್ಸ್ ನ ಒಳಗಡೆಯಿಂದ ಹೊರಗೆ ಬರುವ ಜಾಗ. ನೀವು ಈ ಸೀನ್ ಅನ್ನ ಎಲ್ಲೋ ನೋಡಿದ ಹಾಗೆ ಅನಿಸ್ತಿದ್ಯಾ? ಇದು ಕೂಡ ಒಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ಈ ಜಾಗ ಬಳಕೆಯಾಗಿದೆ. ಈ ವಿಡಿಯೋ ನೋಡಿದ ಮೇಲೆ ಆ ಸಿನಿಮಾನ ನೀವು ಮತ್ತೆ ಹುಡುಕಿ ನೋಡಬೇಕು ಅನ್ನೋ ಫೀಲಿಂಗ್ ಬರೋದಂತೂ ಖಂಡಿತ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತದ್ದು ಮತ್ತೊಂದು ಹಳೆಯ ದೃಶ್ಯ. ಇದು ಶಾಲೆಯ ನಿಜವಾದ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡ್ತಿರುವಂತಹ ದೃಶ್ಯ. ಒಮ್ಮೆ ಈ ಮಕ್ಕಳನ್ನ ನೋಡಿ. ಆಗ ಅವರು ಶಾಲೆಯ ಬೆಳಗಿನ ಪ್ರಾರ್ಥನೆಯಲ್ಲಿ ನಿಂತಿರುವಂತದ್ದು ಕಾಣಿಸುತ್ತೆ. ಇವರೆಲ್ಲ ಯಾರೋ, ಎಲ್ಲಿದ್ದಾರೋ, ಇವಾಗ ಯಾವ ವಯಸ್ಸಿನಲ್ಲಿದ್ದಾರೋ ನಮ್ಗೆ ಗೊತ್ತಿಲ್ಲ ಅದು. ಆದ್ರೆ ಈ ಒಂದು ಫೋಟೋಗ್ರಾಫ್ ಅವರ ಬಾಲ್ಯದ ಒಂದು ಕ್ಷಣವನ್ನ ಶಾಶ್ವತವಾಗಿ ಉಳಿಸುತ್ತೆ. ಇನ್ನೊಂದು ದೃಶ್ಯದಲ್ಲಿ ಇದೇ ಸ್ಕೂಲ್ ಕ್ಯಾಂಪಸ್ ನಲ್ಲಿ ನಡೆಯುವಂತಹ ಪ್ರೇಯರ್ ಸೀನ್ ಕಾಣಿಸ್ತಿದೆ. ಇದು ಒಂದು ಹಿಂದಿ ಮೂವಿಯಲ್ಲಿ ಕಾಣಿಸಿಕೊಂಡಂತಹ ದೃಶ್ಯ. ಆದ್ರೆ ಈ ಫ್ರೇಮ್ ನಲ್ಲಿ ಕಾಣಿಸ್ತಿರುವಂತಹ ಪ್ರತಿಯೊಬ್ಬರು ಆಕ್ಟರ್ಸ್ ಅಲ್ಲ, ಈ ಶಾಲೆಯ ನಿಜವಾದ ವಿದ್ಯಾರ್ಥಿಗಳು. ಈ ಚಿತ್ರದಲ್ಲಿ ನಿಮ್ಮನ್ನ ನೀವುಗಳೇ ಯಾರಾದರೂ ಗುರುತಿಸಿಕೊಂಡ್ರೆ, ಅಥವಾ ನಿಮ್ಮ ಅಪ್ಪ, ಅಮ್ಮ, ಅಣ್ಣ, ಅಕ್ಕ, ಸ್ನೇಹಿತರು ಯಾರಾದರೂ ನಿಮಗೆ ಗುರುತಿದ್ರೆ ಕಮೆಂಟ್ ನಲ್ಲಿ ನಮಗೆ ತಿಳಿಸಿ. ನಿಮ್ಮ ಒಂದು ನೆನಪು ಈ ಡಾಕ್ಯುಮೆಂಟರಿಯ ಮುಂದಿನ ಕತೆಗೆ ಇನ್ನೊಂದು ಚಾಪ್ಟರ್ ಆಗಬಹುದು.
ಇಲ್ಲಿನ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಎಷ್ಟೋ ಸ್ಟೂಡೆಂಟ್ಸ್ ಇವಾಗ ಒಳ್ಳೆ ಪೊಸಿಷನ್ಗಳಲ್ಲಿ ಇರ್ತಾರೆ, ಅಬ್ರಾಡ್ ಗಳಲ್ಲೂ ಕೂಡ ಸೆಟ್ಲ್ ಆಗಿದ್ದಾರೆ. ಅಂತವ್ರು ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ. ನೀವು ಇಷ್ಟೊತ್ತು ನೋಡಿದಂತಹ ಆ ಹಳೆಯ ಕಾಲದಲ್ಲಿ ವಿಜೃಂಭಿಸಿದಂತಹ ಎಷ್ಟೋ ಮಕ್ಕಳ ಫ್ಯೂಚರ್ಗೆ ಲೈಟ್ ಕೊಟ್ಟಂತಹ ಈ ಸ್ಕೂಲ್ ಬಿಲ್ಡಿಂಗ್ ಈಗ ಯಾವ ಸ್ಥಿತಿಯಲ್ಲಿದೆ ಅನ್ನೋದು ನೋಡಬಹುದು. ಈ ಸ್ಕೂಲ್ ಕ್ಯಾಂಪಸ್ ಎಂಟ್ರೆನ್ಸ್ ಅವಾಗ ಹೇಗಿತ್ತು, ಇವಾಗ ಹೇಗಿದೆ ಅನ್ನೋದನ್ನ, ಮತ್ತೆ ಸ್ಟೂಡೆಂಟ್ಸ್ ಪ್ರೇಯರ್ ಮಾಡ್ತಿದ್ದಂತಹ ಜಾಗ ಇವಾಗ ಹೇಗಿದೆ ಅನ್ನೋದನ್ನ ಈ ಪಿಕ್ಚರ್ ಅಲ್ಲಿ ನೀವು ನೋಡಬಹುದು. ಹಾಗೆ ಮುಂದೆ ನೋಡ್ತಿರುವಂತದ್ದು ಮತ್ತೊಂದು ಸ್ಕೂಲ್ ಈ ಟೌನ್ಶಿಪ್ ನಲ್ಲಿ ಇದ್ದಂತದ್ದು. ಅಂಡ್ ಆಲ್ಸೋ ಇಲ್ಲಿ PUC ತನಕ ಕೂಡ ಕಾಲೇಜ್ ಫೆಸಿಲಿಟಿ ಇತ್ತು. ಅದರ ಕೆಲವು ಪಿಕ್ಚರ್ಸ್ ನ ಕೂಡ ನೀವು ಇಲ್ಲಿ ನೋಡಬಹುದು. ಈಗ ನೀವು ನೋಡ್ತಾ ಇರುವಂತದ್ದು ಮಲ್ಲೇಶ್ವರನ ದೇವಸ್ಥಾನ. ಕುದುರೆಮುಖ ಟೌನ್ಶಿಪ್ ಒಳಗಡೆ ಇರುವ ಈ ದೇವಸ್ಥಾನಕ್ಕೆ ಒಂದು ವಿಶೇಷವಾದ ಇತಿಹಾಸ ಇದೆ. ಯಾಕಂದ್ರೆ ಕುದುರೆಮುಖ ಅನ್ನೋದು ಇವತ್ತು ನಾವು ನೋಡ್ತಿರೋ ಈ ಟೌನ್ಶಿಪ್ ಆಗೋಕ್ಕೂ ಮುಂಚೆ ಇಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರೇ ಮಲ್ಲೇಶ್ವರ ಹಳ್ಳಿ. ಆ ಹಳ್ಳಿಯ ಹೆಸರಿನ ಹಿಂದೆ ಇರುವ ಮೂಲವು ಇದೇ ಮಲ್ಲೇಶ್ವರ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ದೇವಸ್ಥಾನ ಕೇವಲ ಒಂದು ಧಾರ್ಮಿಕ ಸ್ಥಳ ಅಲ್ಲ, ಕುದುರೆಮುಖ ಟೌನ್ಶಿಪ್ ಹುಟ್ಟೋಕಿನ ಮುಂಚೆನೆ ಬದುಕಿನ ಒಂದು ಗುರುತಾಗಿತ್ತು. ಇನ್ನು ನೀವು ಇವಾಗ ನೋಡ್ತಿರುವಂತದ್ದು ರಾಧಾಕೃಷ್ಣ ಟೆಂಪಲ್. ಇದೇ ದೇವಸ್ಥಾನ ನಮ್ಮ ಕನ್ನಡ ಚಿತ್ರರಂಗದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಸಿನಿಮಾದಲ್ಲೂ ಕೂಡ ಕಾಣಿಸುತ್ತೆ. ಈ ಟೆಂಪಲ್ ಇವಾಗ ಯಾವ ಸ್ಥಿತಿಯಲ್ಲಿದೆ ನೋಡಿ. ಒಂದು ಕಾಲದಲ್ಲಿ ಭಕ್ತರಿಂದ ನಿತ್ಯ ಪೂಜೆ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ಈ ದೇವಸ್ಥಾನ ಯಾವ ಸ್ಥಿತಿಯಲ್ಲಿದೆ ಅಂತ ನೋಡಿ. ಹಾಗೆ ಇದನ್ನ ಡ್ರೋನ್ ವ್ಯೂ ಅಲ್ಲೂ ಕೂಡ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಇಮ್ಯಾಜಿನ್, ನೀವೇ ಸ್ವತಃ ಈ ಜಾಗದಲ್ಲಿದ್ದು ನೋಡ್ತಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮಗೆ ಆ ಸಿಗುವಂತಹ ಅನುಭವ ರಿಯಲಿ ಸ್ಪೆಷಲ್ ಆಗಿರುತ್ತೆ. ಈಗ ಸ್ಕ್ರೀನ್ ಮೇಲೆ ಆ ಮೂವಿ ಸೀನ್ ನ ಒಮ್ಮೆ ನೋಡಿ. ರಾಜ್ಕುಮಾರ್ ಅವರು ಮತ್ತು ಹೀರೋಯಿನ್ ಅವರು ಬ್ರಿಡ್ಜ್ ಮೇಲೆ ನಿಂತಿದ್ದಾರೆ. ಅವರ ಹಿಂಭಾಗದಲ್ಲಿ ಇರುವಂತಹ ಬೆಟ್ಟದ ಮೇಲೆ ನಿಮಗೆ ಕಾಣಿಸ್ತಿರುವಂತದ್ದು ಇದೇ ದೇವಸ್ಥಾನ, ಇದೇ ರಾಧಾಕೃಷ್ಣ ದೇವಸ್ಥಾನ. ಒಂದು ಕಾಲದಲ್ಲಿ ಸಿನಿಮಾ ಫ್ರೇಮ್ ನಲ್ಲೂ ತನ್ನದೇ ಒಂದು ಗುರುತು ಬಿಟ್ಟಿದಂತಹ ಈ ದೇವಸ್ಥಾನ ಈಗ ಯಾವ ಸ್ಥಿತಿ ತಲುಪಿದೆ ಅನ್ನೋದನ್ನ ಮುಂದಿನ ಚಿತ್ರಗಳಲ್ಲಿ ನೋಡಬಹುದು. ಈ ಚಿತ್ರದಲ್ಲಿ, ಈ ಹಳೆಯ ಕಾಲದ ಚಿತ್ರದಲ್ಲಿ ನೀವು ನೋಡಬಹುದು ಈ ದೇವಸ್ಥಾನದ ಸುತ್ತಮುತ್ತದ ಪರಿಸರ, ಭೂಭಾಗ ಹೇಗಿದೆ ಅನ್ನೋದು ನೋಡಬಹುದು. ಹಾಗೆ ಇದೇ ದೇವಸ್ಥಾನ ನಿರ್ಮಾಣ ಆಗ್ತಿದ್ದಂತಹ ಹಂತದಲ್ಲಿ ಯಾವ ರೀತಿ ಅನ್ನೋದನ್ನು ಕೂಡ ಈ ಚಿತ್ರದಲ್ಲಿ, ಈ ದೃಶ್ಯಗಳಲ್ಲಿ ನೋಡಬಹುದು. ಜಸ್ಟ್ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ಈ ದೇವಸ್ಥಾನದ ಸುತ್ತಮುತ್ತ ಲ್ಯಾಂಡ್ಸ್ಕೇಪ್ ಹೇಗಿದೆ ಅನ್ನೋದು, ಆ ಬೆಟ್ಟ ಗುಡ್ಡಗಳ ದೃಶ್ಯ ಹೇಗೆ ಕಾಣಿಸ್ತಾ ಇದೆ ಅಂತದನ್ನ ಅಬ್ಸರ್ವ್ ಮಾಡಿ. ಇನ್ನೊಂದೇನಂದ್ರೆ ಈ ದೇವಸ್ಥಾನವನ್ನ ಒಂದು ಬೆಟ್ಟದ ತುದಿಯಲ್ಲಿ ಮಾಡಿರುವಂತದ್ದು ವಿಷಯ ರಿಯಲಿ ಸ್ಪೆಷಲ್. ಮತ್ತೊಂದು ವಿಶೇಷತೆ ಏನಂದ್ರೆ ಈ ಕುದುರೆಮುಖ ಟೌನ್ಶಿಪ್ ನಲ್ಲಿ ಒಂದೇ ಸಮುದಾಯಕ್ಕೆ ಮಾತ್ರ ಅಲ್ಲ, ವಿವಿಧ ಸಮುದಾಯಗಳಿಗೆ ತಮ್ಮದೇ ಆದ ಶ್ರದ್ಧಾ ಕೇಂದ್ರಗಳನ್ನ ಇವರು ಕಟ್ಟಿಸಿದ್ರು ಅನ್ನೋದು ವಿಶೇಷ. ಇಲ್ಲಿ ಕ್ರಿಶ್ಚಿಯನ್ಸ್ಗೆ ಚರ್ಚ್ಗಳಿದ್ವು. ಹಾಗೆ ಮುಸ್ಲಿಮರಿಗೆ ಮಸೀದಿಗಳಿತ್ತು. ಹಾಗಾಗಿ ಇಲ್ಲಿ ಪ್ರತಿ ಧರ್ಮೀಯರಿಗೂ ಕೂಡ ಅವರದ್ದೇ ಆದಂತಹ ಶ್ರದ್ಧಾ ಕೇಂದ್ರಗಳನ್ನ ಇವರು ಒದಗಿಸಿಕೊಟ್ಟಿದ್ರು. ಒಂದು ಕಾಲದಲ್ಲಿ ಜನರು ಈ ದೇವಸ್ಥಾನ ಕಡೆ ನಡ್ಕೊಂಡು ಬರ್ತಿದ್ರೆ, ಇಂದು ನಾವು ಆ ಹಳೆಯ ಫೋಟೋಗ್ರಾಫ್ ಗಳನ್ನ ಹಿಡಿದು ಆ ಕಾಲದ ಕಡೆಗೆ, ಆ ನೆನಪಿನ ಕಡೆಗೆ ಹೋಗುವಂತಹ ಟೈಮ್ ಟ್ರಾವೆಲ್ ನ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ಈ ಕುದುರೆಮುಖದ ವಿಶೇಷ. ಇನ್ನು ನಾವು ಕುದುರೆಮುಖದ ಮುಂದಿನ ಜಾಗದ ಕಡೆ ಹೋಗೋಣ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರುವಂತಹ ಕುದುರೆಮುಖದ ಇವತ್ತಿನ ಈ ರಸ್ತೆಯ ದೃಶ್ಯ. ಇದು ಒಂದು ಇಂಪಾರ್ಟೆಂಟ್ ರೋಡ್ ಕೂಡ ಹೌದು. ಈ ರಸ್ತೆಯಲ್ಲೇ ಸ್ವಲ್ಪ ಮುಂದೆ ಹೋದರೆ ನಮಗೆ ಒಂದು ಬ್ರಿಡ್ಜ್ ನೋಡೋದಕ್ಕೆ ಸಿಗುತ್ತೆ. ಈಗ ಮೊದಲು ಇದೇ ಬ್ರಿಡ್ಜ್ ನ ಪ್ರೆಸೆಂಟ್ ಡೇ ದೃಶ್ಯವನ್ನು ನೋಡೋಣ. ಈ ಬ್ರಿಡ್ಜ್ ನ ನೀವು ನೋಡ್ತಾ ಇದ್ರೆ ಯಾವುದೋ ಒಂದು ಹಳೆಯ, ಯಾವುದೇ ಓಡಾಟ ಇಲ್ಲದಂತಹ ಬ್ರಿಡ್ಜ್ ಅಂತ ನೋಡೋದಕ್ಕೆ ಕಾಣಿಸಿಗುತ್ತೆ. ಆದ್ರೆ ಇದೇ ಬ್ರಿಡ್ಜ್ ಒಂದು ಕಾಲದಲ್ಲಿ ಈ ಕುದುರೆಮುಖ ಟೌನ್ಶಿಪ್ಗೆ ಜೀವನಾಧಾರ ಆಗಿತ್ತು ಅನ್ನೋದು ಕೂಡ ಅಷ್ಟೇ ಸತ್ಯ. ಆಗಿನ ಕಾಲದಲ್ಲಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಹೇಗಿತ್ತು ಅನ್ನೋದಕ್ಕೆ ಈ ಬ್ರಿಡ್ಜ್ ಕೂಡ ಒಂದು ಸಾಕ್ಷಿ. ಈ ಬ್ರಿಡ್ಜ್ ಗಳ ಮೇಲೆ ಸ್ಟ್ರೀಟ್ ಲೈಟ್ಸ್ ನ ಕೂಡ ಅಳವಡಿಸಿದ್ದಾರೆ. ಅದೇ ತೋರಿಸುತ್ತೆ ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಹೇಗಿತ್ತು ಅನ್ನೋದು, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಮ್ಮ ರಾಜ್ಕುಮಾರ್ ಅವರ ಸಿನಿಮಾ ಈ ಬ್ರಿಡ್ಜ್ ಮೇಲೆ ಕೂಡ ಒಂದು ಸೀನ್ ನ ಶೂಟ್ ಮಾಡಿದ್ದಾರೆ.
ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಈ ಬ್ರಿಡ್ಜ್ ನ ಈ ಎಡಭಾಗದಲ್ಲಿ ಸ್ವಲ್ಪ ಗಮನಿಸಿದ್ರೆ ಅಲ್ಲಿ ಒಂದು ಟವರ್ ಕಾಣಿಸುತ್ತೆ ಅಲ್ವಾ, ಅದೇನ್ ಗೊತ್ತಾ, ಅದು ಸಾಮಾನ್ಯ ಟವರ್ ಅಲ್ಲ. ಈ ಬ್ರಿಡ್ಜ್ ನ ಕೆಳಗಡೆ ಹರಿಯುವ ಭದ್ರಾ ನದಿಯ ನೀರನ್ನ ಉಪಯೋಗಿಸಿಕೊಂಡು ಅದನ್ನ ಫಿಲ್ಟರ್ ಮಾಡೋದಕ್ಕಂತಾನೆ ಆ ಟವರ್ ನ ಕಟ್ಟಿ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಿದ್ರು. ಇಲ್ಲಿಂದಾನೇ ಈ ಇಡೀ ಟೌನ್ಶಿಪ್ಗೆ ನೀರ್ನ ಸಪ್ಲೈ ಮಾಡುವಂತಹ ಒಂದು ಫೆಸಿಲಿಟಿ ಕೂಡ ಇದಾಗಿತ್ತು. ಒಮ್ಮೆ ಆ ಕಾಲದ ದೃಶ್ಯವನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮನೆಗಳಲ್ಲಿ ನೀರು ಬಳಸೋದಕ್ಕೆ, ಆಸ್ಪತ್ರೆ, ಶಾಲೆಗಳಲ್ಲಿ ನೀರು ಬಳಸೋದಕ್ಕೆ ಎಷ್ಟು ನೀರಿನ ರಿಕ್ವೈರ್ಮೆಂಟ್ ಇರುತ್ತೆ. ಆದ್ರೆ ಈ ಇಡೀ ಟೌನ್ಶಿಪ್ ನ ಇದು ಒಂದು ಹೊಳೆಯಿಂದ ಇಡೀ ಟೌನ್ಶಿಪ್ಗೆ ನೀರು ಸರಬರಾಜು ಮಾಡ್ತಿದ್ರು ಅಂದ್ರೆ ಅದೊಂದು ಅದ್ಭುತನೇ ಹಬ್ಬ. ಇನ್ನು ನಾವು ನೋಡ್ತಿರುವಂತಹ ಈ ಬಿಲ್ಡಿಂಗ್ ಇದು ಪ್ರೊಫೆಷನಲ್ ಕೊರಿಯರ್ ಆಫೀಸ್ ಆಗಿತ್ತು. ಹಾಗೆ ಇದರಲ್ಲಿ ಒಂದು STD ಬೂತ್ ಕೂಡ ಇತ್ತು ಅಂತ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇವತ್ತು ನಾವು ಮೊಬೈಲ್ ನಲ್ಲಿ 1 ಸೆಕೆಂಡ್ ನಲ್ಲಿ ಕಾಲ್ ಮಾಡಬಹುದು, ಮೆಸೇಜ್ ಕಳಿಸಬಹುದು. ಆದ್ರೆ ಆಗ ದೂರದ ಊರಿನವ್ರ ಜೊತೆ ಮಾತಾಡಬೇಕು ಅಂದ್ರೆ ಇದೇ STD ಬೂತ್ ಇಂದ ಜನರು ಸಂಪರ್ಕ ಮಾಡ್ತಾ ಇದ್ರು. ಪ್ರೈವೇಟ್ ಸೈಡ್ ನಲ್ಲಿ ನೋಡೋದಾದ್ರೆ ಇಲ್ಲಿ ಪ್ರೊಫೆಷನಲ್ ಕೊರಿಯರ್ ಇತ್ತು. ಹಾಗೆ ಗೌರ್ಮೆಂಟ್ ಸೈಡ್ ನಲ್ಲಿ ನೋಡೋದಾದ್ರೆ ಇಲ್ಲಿ ಇಂಡಿಯಾ ಪೋಸ್ಟ್ ಕೂಡ ಇದೇ ಟೌನ್ಶಿಪ್ ನಲ್ಲಿ ಇತ್ತು. ಅದನ್ನ ಈ ಪಿಕ್ಚರ್ ಗಳಲ್ಲಿ ನೋಡಬಹುದು. ಆಗಿನ ಕಾಲದ ಈ ರಿಮೋಟ್ ಟೌನ್ ನ ಹೊರಗಿನ ಪ್ರಪಂಚದ ಜೊತೆಗೆ ಕನೆಕ್ಷನ್ ಅಲ್ಲಿ ಇಡೋದಕ್ಕೆ ಅಂತಾನೆ ಈ ಪ್ರೊಫೆಷನಲ್ ಕೊರಿಯರ್, ಈ ಇಂಡಿಯಾ ಪೋಸ್ಟ್ ಹಾಗೆ ಇಲ್ಲಿದ್ದಂತಹ STD ಬೂತ್ ಲೈಫ್ ಲೈನ್ ಗಳಾಗಿ ಕೆಲಸ ಮಾಡ್ತಿರ್ತವೆ. ಇನ್ನು ನೀವು ಮುಂದೆ ನೋಡ್ತಿರುವಂತಹ ಪಿಕ್ಚರ್ ಇದು ಕುದುರೆಮುಖ ಟೌನ್ಶಿಪ್ ನ ಗೆಸ್ಟ್ ಹೌಸ್. ಈ ಕುದುರೆಮುಖ ಟೌನ್ಶಿಪ್ ಗೆ ಬರ್ತಿದ್ದಂತಹ ಆಫೀಸರ್ಸ್ ಗಳು, ವಿಸಿಟರ್ಸ್ ಗಳು ಹಾಗೆ ಫಾರಿನ್ ಡೆಲಿಗೇಟ್ಸ್ ಗಳಿಗೂ ಕೂಡ ಈ ಗೆಸ್ಟ್ ಹೌಸ್ ಒಂದು ಆಶ್ರಯ ತಾಣ ಆಗಿತ್ತು. ಇದು ಕುದುರೆಮುಖದ ಬಸ್ ಸ್ಟ್ಯಾಂಡ್. ಈ ಬಸ್ ಸ್ಟ್ಯಾಂಡ್ ನ ಕರೆಂಟ್ ಸಿಚುವೇಶನ್ ಹೇಗಿದೆ ಅನ್ನೋದು ನೋಡೋದಾದ್ರೆ ರಸ್ತೆ ಏನೋ ಹಾಗೆ ಇದೆ, ಆದ್ರೆ ಇಲ್ಲಿ ಯಾವುದೇ ಬಸ್ಗಳ ಓಡಾಟ ಕಾಣಿಸ್ತಾ ಇಲ್ಲ. ಇದೇ ಬಸ್ ಸ್ಟ್ಯಾಂಡ್ ನ ಹಳೆಯ ಫೋಟೋಗ್ರಾಫ್ ಒಂದು ನೋಡ್ತಾ ಇದ್ರೆ ಇವಾಗ ಒಮ್ಮೆ ಈ ಚಿತ್ರವನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ ರಸ್ತೆಗಳಲ್ಲಿ ವಾಹನಗಳ ಮೂವ್ಮೆಂಟ್ ಇದ್ದಂತಹ ದೃಶ್ಯ ನಮಗೆ ನೋಡಕ್ ಸಿಗುತ್ತೆ. ಮತ್ತೆ ಮುಖ್ಯವಾಗಿ ಈ ಪಿಕ್ಚರ್ ಅಲ್ಲಿ ಕಾಣಿಸ್ತಿರುವಂತಹ ಆ ಬಸ್ಸಸ್ ನ ನೋಡಿ, ಇವು ಸಾಮಾನ್ಯ ಪ್ರೈವೇಟ್ ಬಸ್ಸಸ್ ಅಲ್ಲ, ಕುದುರೆಮುಖದ ಮೈನಿಂಗ್ ಆಪರೇಷನ್ಸ್ ಗೆ ಸಂಬಂಧಪಟ್ಟಂತಹ KIOCL ಕಂಪನಿಯ ಬಸ್ಸಸ್ ಗಳಾಗಿರ್ತವೆ ಇವು. ಇಲ್ಲಿನ ಎಂಪ್ಲಾಯೀಸ್ ಮತ್ತೆ ಅವರ ಕುಟುಂಬಗಳ ಓಡಾಟಕ್ಕೆ, ಟೌನ್ಶಿಪ್ ನ ವಿವಿಧ ಭಾಗಗಳನ್ನ ಕನೆಕ್ಟ್ ಮಾಡೋಕೆ ಮತ್ತೆ ಟೌನ್ಶಿಪ್ ಇಂದ ಹೊರಗಿನ ಜಾಗಗಳಿಗೆ ಓಡಾಟ ಮಾಡಲಿಕ್ಕೆ ಈ ಬಸ್ಗಳು ಪ್ರಮುಖ ಪಾತ್ರ ವಹಿಸ್ತಾ ಇತ್ತು. ಈ ಬಸ್ ಸ್ಟ್ಯಾಂಡ್ ಒಂದು ಕಾಲದಲ್ಲಿ ಕುದುರೆಮುಖದ ಡೈಲಿ ಲೈಫ್ ನ ಒಂದು ಪಲ್ಸ್ ಆಗಿತ್ತು. ಆದ್ರೆ ಈಗ ಅದೇ ಬಸ್ಗಳು ಓಡಾಟ ಇಲ್ಲ, ಜನರ ಓಡಾಟ ಇಲ್ಲ, ಆ ಗದ್ದಲ ಇಲ್ಲ. ಒಂದು ಕಾಲದಲ್ಲಿ ಸಾವಿರಾರು ಜನರ ಬದುಕನ್ನ ಕನೆಕ್ಟ್ ಮಾಡಿದಂತಹ ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನ ಗುರುತು ಈಗ ಬಹುತೇಕ ನೆನಪಾಗಿ ಉಳಿತಾ ಇದೆ. ಆ ಕಂಪನಿ ಬಸ್ಸಸ್ ಕೂಡ ಇವತ್ತು ಸ್ಕ್ರಾಪ್ ಆಗಿ ಮೂಲೆ ಸೇರಿರುವಂತಹ ದೃಶ್ಯ ನಾವು ನೋಡಬಹುದು. ಈ ವಿಡಿಯೋ ನೋಡ್ತಿರೋರಲ್ಲಿ ನಿಮ್ಗಲ್ಲಿ ಯಾರಾದ್ರೂ ಈ ಕಂಪನಿ ಬಸ್ಸಸ್ ನ ಯೂಸ್ ಮಾಡಿದ್ರೆ, ಪ್ರಯಾಣ ಮಾಡಿದ್ರೆ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಫ್ರೆಂಡ್ಸ್ ಗಳು ಯಾರಾದ್ರೂ ಈ ಬಸ್ ಗಳನ್ನ ಬಳಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಎಲ್ಲಿ ಓಡಾಡ್ತಾ ಇದ್ರಿ ಅನ್ನೋದು ಕೂಡ ತಿಳಿಸಿ. ಯಾಕಂದ್ರೆ ನಮ್ಮ ಹಳೆಯ ಫೋಟೋಗ್ರಾಫ್ಗಳು ಒಂದು ಕಾಲದ ಚಿತ್ರವನ್ನು ತೋರಿಸ್ತಾರೆ, ಆದ್ರೆ ಆ ಕಾಲದಲ್ಲಿ ಬದುಕಿದ ಜನರ ಮೆಮೊರೀಸ್ ಮಾತ್ರ ಆ ಚಿತ್ರಕ್ಕೆ ನಿಜವಾದ ಜೀವ ಕೊಡುತ್ತೆ. ಇವತ್ತು ಬಸ್ಗಳು ನಿಂತಿವೆ, ಆದ್ರೆ ಆ ಕಾಲದ ಕತೆ ಮಾತ್ರ ಇನ್ನು ಪ್ರಯಾಣ ಮಾಡ್ತಾನೆ ಇದೆ ನಿಮ್ಮೆಲ್ಲರಲ್ಲಿ. ಇವಾಗ ನಾವು ನೋಡ್ತಿರುವಂತದ್ದು ಕುದುರೆಮುಖದ ಬೆಟ್ಟಗಳಲ್ಲಿ ತೆಗೆದ ಕಬ್ಬಿಣದ ಅದಿರಿನ ಕಥೆಯ ಮುಂದಿನ ಹಂತದ ಭಾಗ. ಬೆಟ್ಟಗಳಲ್ಲಿ ಅದಿರನ್ನ ತೆಗೆದ ಮೇಲೆ ಅದನ್ನ ಪ್ರೊಸೆಸ್ ಮಾಡಿ ಮುಂದಿನ ಹಂತಕ್ಕೆ ಕಳಿಸಬೇಕಿತ್ತು. ಆ ಪ್ರೊಸೆಸಿಂಗ್ ಚೈನ್ ನ ಒಂದು ಪ್ರಮುಖ ಭಾಗವೇ ಈ ಮಂಗಳೂರು ಘಟಕ. ಇದೇ ಫ್ಯಾಕ್ಟರಿ ಅಲ್ಲಿ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಹೇಗಿತ್ತು ನೋಡೋಕೆ ಈ ನೋಟ ಸಿಗುತ್ತೆ. ಹಾಗೆ ನಿರ್ಮಾಣ ಆದ ಆ ಕಾಲಘಟ್ಟದಲ್ಲಿ ಅದು ನೋಡೋಕೆ ಹೇಗಿತ್ತು ಅನ್ನೋದು ಕೂಡ ಈ ಏರಿಯಲ್ ವ್ಯೂ ಇಂದ ನೋಡಬಹುದು. ಇನ್ನು ಕುದುರೆಮುಖದ ಬೆಟ್ಟಗಳಿಂದ ಈ ಮಂಗಳೂರು ಘಟಕಕ್ಕೆ ಅದಿರನ್ನ ಹೇಗೆ ತರ್ತಿದ್ರು ಅನ್ನೋದನ್ನ ನಾನು ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದ್ದೀನಿ. ಬೆಟ್ಟದಿಂದ ಪ್ರೊಸೆಸ್ ಮಾಡಿ ಸ್ಲರಿ ರೂಪಕ್ಕೆ ತಂದು ಅದನ್ನ ಅದಿರಿನ ಪೈಪ್ಲೈನ್ ಸಿಸ್ಟಮ್ ಮೂಲಕ ಮಂಗಳೂರು ಕಡೆಗೆ ಸಾಗಿಸ್ತಾ ಇದ್ರು. ಆ ಸ್ಲರಿ ಇಲ್ಲಿ ಬಂದು ತಲುಪಿದ ನಂತರ ಮುಂದಿನ ಪ್ರೊಸೆಸಿಂಗ್ ನಡೀತಿತ್ತು. ಈಗ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಈ ದೊಡ್ಡ ದೊಡ್ಡ ಬಾವಿ ರೀತಿ ಸ್ಟ್ರಕ್ಚರ್ ನ ಗಮನಿಸಿ. ಅದಿರನ ಸ್ಲರಿಯನ್ನ ಸ್ಟೋರ್ ಮಾಡಿ ಪ್ರೊಸೆಸಿಂಗ್ ಮಾಡೋದಕ್ಕೆ ಕಳಿಸುವ ವ್ಯವಸ್ಥೆಯ ಭಾಗವಾಗಿದ್ದಂತಹ ಈ ಬಾವಿಗಳು ಅಂದ್ರೆ ಕುದುರೆಮುಖ ಬೆಟ್ಟದಿಂದ ಹೊರಟ ಅದಿರನ ಪ್ರಯಾಣ ಇಲ್ಲಿ ಬಂದು ಮತ್ತೊಂದು ಹಂತಕ್ಕೆ ಪ್ರವೇಶ ಪಡೆದಿತ್ತು. ಒಂದು ಕಾಲದಲ್ಲಿ ಹೀಗೆ ಖಾಲಿ ಜಾಗದಿಂದ ಒಂದೊಂದು ಸ್ಟ್ರಕ್ಚರ್ ಆಗಿ ನಿರ್ಮಾಣವಾಗ್ತಿದ್ದಂತಹ ಈ ಕಟ್ಟಡಗಳು ಇಂದಿನ ಕಾಲದ ದೃಶ್ಯಗಳನ್ನ ನೋಡ್ತಿದ್ರೆ ಬಹಳಷ್ಟು ವ್ಯತ್ಯಾಸ ಕಾಣಿಸುತ್ತೆ. ಮ್ಯಾಂಗ್ಳೂರಲ್ಲಿ ಯಾಕೆ ಮೈನ್ ಪ್ರಾಸೆಸ್ ಯೂನಿಟ್ ಮಾಡಿದ್ರು ಅಂತಂದ್ರೆ, ಮಂಗಳೂರು ಹೇಳಿ ಕೇಳಿ ಕರಾವಳಿ ಭಾಗ, ಅಲ್ಲಿ ವಿಶಾಲವಾದ ಸಮುದ್ರ ಇದೆ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಕರೆಕ್ಟ್ ಜಾಗ ಆಗಿತ್ತು. ಇಲ್ಲಿ ಶಿಪ್ ಕಂಟೈನರ್ಸ್ ಗಳಿಗೆ ಫೈನಲ್ ಪ್ರಾಡಕ್ಟ್ಸ್ ನ ಲೋಡ್ ಮಾಡಿ ಕಳಿಸೋದಕ್ಕೆ ಸೂಕ್ತವಾದ ಸ್ಥಳ ಆಗಿತ್ತು. ಹಾಗಾಗಿ ಮೈನಿಂಗ್ ಬೆಟ್ಟದಲ್ಲಾದ್ರೂ ಮೈನ್ ಯೂನಿಟ್ ಮ್ಯಾಂಗ್ಳೂರಲ್ಲಿ ಮಾಡಿದ್ರು. ಇದು ಲಕ್ಕಿಯಾ ಡ್ಯಾಮ್, ಕುದುರೆಮುಖದ ಮೈನಿಂಗ್ ಕಥೆಯಲ್ಲಿ ತುಂಬಾ ಪ್ರಮುಖವಾದ ಒಂದು ಅಧ್ಯಾಯ. ಆದ್ರೆ ಈ ಡ್ಯಾಮ್ ನ ಕಥೆ ಕೇಳಿದಾಗ ಮೊದಲು ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಬೇಕು. ಇದು ಸಾಮಾನ್ಯವಾಗಿ ನೀರು ಸಂಗ್ರಹಿಸಕ್ಕೆ ಕಟ್ಟಿದಂತಹ ಡ್ಯಾಮ್ ಅಲ್ಲ. ಕುದುರೆಮುಖದಲ್ಲಿ ಅದಿರು ತೆಗೆದ ನಂತರ ಪ್ರೊಸೆಸ್ ಮಾಡಿ ನಂತರ ಬಂದಂತಹ ತ್ಯಾಜ್ಯವನ್ನ ಅಂದ್ರೆ ಟೈಲಿಂಗ್ಸ್ ಅನ್ನ ನಿಯಂತ್ರಿತ ಪ್ರದೇಶದಲ್ಲಿ ಸಂಗ್ರಹಿಸೋಕೆ ಅಂತಾನೆ ಮಾಡಿದಂತಹ ವ್ಯವಸ್ಥೆ ಇದು. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತದ್ದು ಇವತ್ತಿನ ಪ್ರೆಸೆಂಟ್ ದೃಶ್ಯ. ಇದನ್ನ ಒಮ್ಮೆ ಅಬ್ಸರ್ವ್ ಮಾಡಿ ದೂರದಿಂದ ನೋಡಿದ್ರೆ ಒಂದು ಸಾಮಾನ್ಯ ಲ್ಯಾಂಡ್ಸ್ಕೇಪ್ ತರ ಕಾಣಿಸಬಹುದು. ಒಂದು ಕಡೆ ಸಮತಟ್ಟಾದ ಭೂಮಿ, ಇನ್ನೊಂದು ಕಡೆ ಆಳವಾದ ಇಳಿಜಾರು ಪ್ರದೇಶ, ಸುತ್ತಲೂ ಹಸಿರು ಬೆಟ್ಟಗಳು. ಆದ್ರೆ ಇದೇ ಜಾಗ ಒಂದು ಕಾಲದಲ್ಲಿ ಮೈನಿಂಗ್ ವೇಸ್ಟ್ ಸಂಗ್ರಹವಾಗ್ತಿದ್ದಂತಹ ದೊಡ್ಡ ಟೈಲಿಂಗ್ ಸ್ಟೋರೇಜ್ ಏರಿಯಾ ಆಗಿತ್ತು ಅನ್ನೋದನ್ನ ಊಹಿಸೋಕು ಕೂಡ ಸಾಧ್ಯ ಇಲ್ಲ. ಈಗ ನಿಧಾನವಾಗಿ ಹಳೆಯ ಫೋಟೋಗ್ರಾಫ್ ನ ನೋಡಿ. ಆಗ ಇಲ್ಲಿ ನೀರು ಕಾಣಿಸ್ತಾ ಇದೆ, ಆದ್ರೆ ಆ ನೀರು ನೋಡಿ ಇದನ್ನ ಸಾಮಾನ್ಯ ವಾಟರ್ ರಿಸರ್ವರ್ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಮೈನಿಂಗ್ ಆಪರೇಷನ್ಸ್ ನ ಟೈಲಿಂಗ್ಸ್ ನಿರ್ವಹಣೆಗಾಗಿ ನಿರ್ಮಿಸಿದಂತಹ ಈ ವ್ಯವಸ್ಥೆ ಅದಿರು ಪ್ರೊಸೆಸಿಂಗ್ ಆದ ನಂತರ ಉಳಿದಿದ್ದಂತಹ ಸೂಕ್ಷ್ಮ ತ್ಯಾಜ್ಯವನ್ನ ಸ್ಲರಿ ರೂಪದಲ್ಲಿ ಪೈಪ್ಗಳ ಮುಖಾಂತರ ಇಲ್ಲಿ ಕಳಿಸಿ ಕಾಲ ಕಳೆದಂತೆ ಆ ಟೈಲಿಂಗ್ಸ್ ಒಂದರ ಮೇಲೊಂದಂತೆ ಸೇರ್ತಾ ಹೋಗಿ ಒಮ್ಮೆ ನೀರು ಕಾಣಿಸಿದಂತ ಜಾಗ ಇಂದು ಬಹುತೇಕ ಸಮತಟ್ಟಾದ ಭೂಮಿಯಂತೆ ಕಾಣಿಸ್ತಾ ಇದೆ. ವರ್ಷಗಳ ಕಾಲ ಸಂಗ್ರಹವಾದ ಟೈಲಿಂಗ್ಸ್ ಒಣಗಿ ಸೆಟಲ್ ಆಗ್ತಾ ಅದರ ಮೇಲೆ ಗಿಡಗಳು ಮರಗಳು ಬೆಳೆಯೋದಕ್ಕೆ ಶುರುವಾಗಿ ಅಲ್ಲಿನ ಲ್ಯಾಂಡ್ಸ್ಕೇಪ್ ರೂಪನೇ ಬದಲಾಗಿದೆ. ಇವತ್ತು ಇಲ್ಲಿ ನಿಂತು ನೋಡಿದ್ರೆ ಇದು ಒಮ್ಮೆ ಟೈಲಿಂಗ್ಸ್ ಸ್ಟೋರೇಜ್ ಏರಿಯಾ ಇತ್ತ ಅಂತ ಯಾರಿಗಾದ್ರೂ ಅನುಮಾನ ಬರೋದಂತೂ ಖಂಡಿತ. ಒಮ್ಮೆ ಈ ಏರಿಯಲ್ ವ್ಯೂ ನೋಡಿ ಎಷ್ಟು ದೊಡ್ಡ ಪ್ರದೇಶವನ್ನ ಈ ತ್ಯಾಜ್ಯ ಆವರಿಸಿಕೊಂಡಿದೆ ಅನ್ನೋದು ಅರ್ಥ ಆಗುತ್ತೆ.
ಹೂಳು ತುಂಬ್ತಾ ಅಲ್ಲಿನ ಲ್ಯಾಂಡ್ಸ್ಕೇಪ್ ರೂಪನೇ ಬದಲಾಗಿದೆ. ಇವತ್ತು ಆ ಜಾಗದ ಮೇಲೆ ಮರಗಿಡಗಳು ಬೆಳ್ಕೊಂಡಿದ್ದಾವೆ. ಪ್ರಕೃತಿ ನಿಧಾನವಾಗಿ ತನ್ನದೇ ಆದ ಬಣ್ಣವನ್ನ ಹಚ್ತಾ ಇದೆ. ಆದ್ರೆ ಈ ಕತೆಗೆ ಇನ್ನೊಂದು ಸೈಡ್ ಕೂಡ ಇದೆ. ನಾವು ಈಗ ನಿಂತಿರೋ ಈ ಡ್ಯಾಮ್ ಬಂಡ್ ಏನಿದೆ, ಒಂದ್ ಕಡೆ ನೋಡಿದ್ರೆ ಸಮತಟ್ಟಾದ ಭೂಮಿ ಕಾಣಿಸುತ್ತೆ, ಇನ್ನೊಂದ್ ಕಡೆ ಆದ್ರೆ ಆಳವಾದ ಭೂಮಿ ಕಾಣಿಸುತ್ತೆ. ಹಾಗೆ ಇದೇ ಡ್ಯಾಮ್ನ ಕಟ್ಟುತ್ತಿದ್ದಂತಹ ಸಂದರ್ಭದಲ್ಲಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನೀವು ಈ ಮುಂಬರುವ ಪಿಕ್ಚರ್ಗಳಲ್ಲಿ ನೋಡಬಹುದು. ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀರು ತುಂಬಿಕೊಂಡಿದ್ದಂತಹ ನೀರು ಮುಂದೆ ಸರಾಗವಾಗಿ ಹರಿದೋಗೋದಕ್ಕೆ ಪ್ಯಾಸೇಜ್ ಕೂಡ, ಫ್ರೀ ಫ್ಲೋ ಪ್ಯಾಸೇಜ್ ಕೂಡ ಅಲ್ಲಿ ಮಾಡಿರೋದು ಕಾಣಿಸ್ತಾ ಇದೆ. ಇನ್ನು ಈ ಏರಿಯರ್ ವ್ಯೂ ಅಲ್ಲಿ ನೋಡೋದಾದ್ರೆ ಅಂದು ಈ ಜಾಗ ಹೇಗಿತ್ತು ಅನ್ನೋದನ್ನ ನಮಗೆ ನೋಡೋದಕ್ಕೆ ಕಾಣಿಸಿಗುತ್ತೆ. ಆದರೆ ಇದೇ ಜಾಗ ಇವತ್ತು ನೋಡಿ ಹೇಗಾಗಿದೆ. ಹಾಗೆ ಕುದುರೆಮುಖ ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವನ ಸಂರಕ್ಷಿತ ಪ್ರದೇಶವಾಗಿ ಘೋಷಣೆ ಮಾಡಿದಂತಹ ನಂತರ ಈ ಲ್ಯಾಂಡ್ಸ್ಕೇಪ್ಗೆ ಮತ್ತೊಂದು ಮಹತ್ವ ಬಂದಿರೋದಂತೂ ನಿಜ. ಈ ಭಾಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನ ಪಾರ್ಟ್ ಆಗಿರೋದು ಸತ್ಯ. ಅಂಡ್ ಇನ್ನೊಂದು ಸ್ಪೆಷಲ್ ಏನಂತಂದ್ರೆ, ನಾನು ಅವಾಗಲೇ ಹೇಳಿದಾಗೆ ಈ ಕುದುರೆಮುಖ ಭಾಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಶೂಟಿಂಗ್ ಮಾಡಿರೋದು ಹೌದು. ಹಾಗೆ ನಮ್ಮ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಹಾಡಿನ ದೃಶ್ಯ ಇದೇ ಬ್ರಿಡ್ಜ್ ಮೇಲೆ ಶೂಟ್ ಮಾಡಿದ್ದಾರೆ. ಅದನ್ನು ನೀವು ನೋಡಬಹುದು. ಅಬ್ಸರ್ವ್ ಮಾಡಿ, ಇವಾಗಿನ ದೃಶ್ಯ ಹೇಗಿದೆ ಈ ಬ್ರಿಡ್ಜ್ ಅಂಡ್ ಆಗಿನ ದೃಶ್ಯ ಹೇಗಿತ್ತು ಅನ್ನೋದು ಈ ಎರಡು ಇಮೇಜ್ ನೀವು ಕಂಪೇರ್ ಮಾಡಿ ನೋಡಬಹುದು. ಅದ್ಭುತವಾದಂತಹ ದೃಶ್ಯ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಒಂದು ಡ್ಯಾಮ್ ಈ ಹೂಳಿನಿಂದ ತುಂಬೋಗಿದೆ ಅನ್ನೋದಾದ್ರೆ ಎಷ್ಟು ಮೈನಿಂಗ್ ಮಾಡಿರ್ತಾರೆ. ಅಂಡ್ ಈ ಜಾಗನ ನೋಡ್ತಾ ಇದ್ರೆ, ಈ ಲ್ಯಾಂಡ್ಸ್ಕೇಪ್ ನ, ಇಲ್ಲಿ ಒಂದು ಡ್ಯಾಮ್ ಇತ್ತು ಅನ್ನೋದೇ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ, ಆ ರೀತಿ ತುಂಬೋಗಿದೆ. ಇವಾಗ ನಾವು ನೋಡ್ತಿರುವಂತಹ ಜಾಗ ಕುದುರೆಮುಖದ ಬೆಟ್ಟಗಳ ಮೈನಿಂಗ್ ಆಗಿದಂತಹ ಜಾಗ. ಒಂದು ಕಾಲದಲ್ಲಿ ಈ ಬೆಟ್ಟ ಗುಡ್ಡಗಳು ಹಸಿರು ಹೊದಿಕೆ ಹೊದ್ದು ಹಸಿರಾಗಿ ಕಾಣಿಸಿದಂತಹ ಜಾಗಗಳು ಈ ಮೈನಿಂಗ್ ಕಾರಣದಿಂದಾಗಿ ಬೆಟ್ಟಗಳ ಕಡಿದು ಆ ಹಸಿರಾಗಿದಂತಹ ಜಾಗ ಈಗ ಕೆಂಪು ಮತ್ತೆ ಕಪ್ಪು ಮಣ್ಣಿನ ಮಿಶ್ರಿತವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಮೈನಿಂಗ್ ನಡೆಯೋದಕ್ಕೂ ಮುಂಚೆ ತಿಳಿಯಾಗಿ ಹರಿತಿದ್ದಂತಹ ನೀರು ಈ ಮೈನಿಂಗ್ ಮಣ್ಣಿನಿಂದ ಕೆಂಪಾಗಿ ಹರಿತಾ ಇದೆ. ಈ ಜಾಗ ನೋಡ್ತಾ ಇದ್ರೆ KGF ಮೂವಿನ ಒಂಥರ ನರಾಚಿ ನೋಡ್ದಂಗೆ ಅನಿಸ್ತಾ ಇದೆ. ನಾವು ಕುದುರೆಮುಖ ಟೌನ್ಶಿಪ್ನ ಮೈನಿಂಗ್ ಜಾಗಗಳು, ಬಿಲ್ಡಿಂಗ್ಸ್ ಎಲ್ಲವನ್ನ ನೋಡಿದಾಯ್ತು. ಇನ್ನು ಅದೊಂದು ಇತಿಹಾಸ, ಅದೊಂದು ನೆನಪು, ಅದೊಂದು ಗತವೈಭವ. ಈ ಇಡೀ ಪ್ರದೇಶಕ್ಕೆ ನಿಜವಾದ ಜೀವ ಕೊಡುವಂಥದ್ದು ಪ್ರಕೃತಿ. ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತದ್ದು ಭದ್ರಾ ನದಿ. ಕುದುರೆಮುಖದ ಈ ಭಾಗದ ಜನಜೀವನಕ್ಕೆ, ಇಲ್ಲಿನ ಕಾಡಿಗೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭದ್ರಾ ನದಿ ಒಂದು ಪ್ರಮುಖ ನೀರಿನ ಮೂಲ ಆಗಿರುತ್ತೆ. ಮಳೆಗಾಲದಲ್ಲಿ ಇದೇ ಜಾಗಕ್ಕೆ ಬಂದ್ರೆ ಈ ಭದ್ರಾ ನದಿ ರೂಪನೇ ಬೇರೆ. ಬೆಟ್ಟಗಳ ಮಧ್ಯ ಮಂಜು, ಸುತ್ತಲೂ ಹಸಿರು, ಮಳೆಯ ನೀರಿನಿಂದ ತುಂಬಿ ವೇಗವಾಗಿ ಹರಿಯುವಂತ ನದಿ ನೋಡ್ತಾ ನಿಂತ್ರೆ ಇದು ಒಂದು ರುದ್ರ ರಮಣೀಯ ದೃಶ್ಯ ಅಂತೂ ಹೌದು. ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಈ ದೃಶ್ಯ ನಾವು ನಿಧಾನವಾಗಿ ನೋಡಿ, ನೀರು ಹೇಗೆ ಬೆಟ್ಟಗಳ ಮಧ್ಯೆ ತನ್ನ ದಾರಿಯನ್ನ ಮಾಡಿಕೊಂಡು ಮುಂದೆ ಸಾಗ್ತಿದೆ ಅಂತ. ಆದ್ರೆ ಈ ನೀರು ಇಲ್ಲೇ ನಿಲ್ಲಲಿಲ್ಲ. ಕುದುರೆಮುಖದ ಬೆಟ್ಟಗಳಲ್ಲಿ ಹುಟ್ಟುವ ಈ ಭದ್ರಾ ಪಶ್ಚಿಮ ಘಟ್ಟಗಳನ್ನು ದಾಟಿ ಮುಂದೆ ಸಾಗುತ್ತಾ ಸಣ್ಣದಾಗಿ ಕಾಣಿಸುವ ನೀರಿನ ಹರಿವು ಮುಂದೆ 106 ಕಿಲೋಮೀಟರ್ ಪ್ರಯಾಣ ಮಾಡುತ್ತೆ. ಕರ್ನಾಟಕದ ಪ್ರಮುಖ ನದಿ ವ್ಯವಸ್ಥೆಯಲ್ಲಿ ಇದು ಕೂಡ ಒಂದು ಭಾಗ. ಮುಂದೆ ಈ ನದಿ ತನ್ನ ಪ್ರಯಾಣ ಮುಂದುವರಿಸಿ ತುಂಗಾ ಜೊತೆ ಸೇರಿ ತುಂಗಭದ್ರಾ ಆಗುತ್ತೆ. ಅಲ್ಲಿಂದ ತುಂಗಭದ್ರಾ ಅನ್ನೋ ಹೆಸರಿನಲ್ಲಿ ಮುಂದೆ ಸಾಗುತ್ತೆ. ನಾವು ಈಗಿನ ಹೊಸಪೇಟೆ ಭಾಗದಲ್ಲಿ ಕೇಳಿರುವಂತಹ ತುಂಗಭದ್ರಾ ಡ್ಯಾಮ್ ಇದೇ ದೊಡ್ಡ ನದಿಯ ವ್ಯವಸ್ಥೆಯ ಒಂದು ಪ್ರಮುಖ ಭಾಗ. ಕುದುರೆಮುಖ ಬೆಟ್ಟದಿಂದ ಹೊರಟ ನೀರು ಕರ್ನಾಟಕದ ನೆಲವನ್ನು ದಾಟಿ ಮುಂದೆ ಸಾಗುತ್ತಾ ತುಂಗಭದ್ರೆಯಾಗಿ ತುಂಗಭದ್ರಾ ಮುಂದೆ ಕೃಷ್ಣೆಯನ್ನ ಸೇರಿ ಆಂಧ್ರ ಪ್ರದೇಶ ಮೂಲಕವಾಗಿ ಹರಿದು ಕೊನೆಗೆ ಬೇ ಆಫ್ ಬೆಂಗಾಲ್, ಬಂಗಾಳಕೊಲ್ಲಿ ಸಮುದ್ರ ಸೇರ್ಕೊಳ್ಳುತ್ತೆ. ಒಮ್ಮೆ ಈ ದೃಶ್ಯನ ನೋಡಿ, ಇದೇ ಕುದುರೆಮುಖ, ಇದೇ ಬೆಟ್ಟಗಳು, ಇದೇ ನದಿ. ಆದ್ರೆ ಆಗಿನ ಕಾಲದಲ್ಲಿ ಈ ಜಾಗ ಹೇಗಿತ್ತು ಅನ್ನೋದನ್ನ ಗಮನಿಸಿ. ಈ ದೃಶ್ಯ ಕೂಡ ಒಂದು ಹಿಂದಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದೆ. ಅಂದ್ರೆ ಕುದುರೆಮುಖದ ಈ ಬೆಟ್ಟಗಳು ಮತ್ತು ಭದ್ರಿಯ ಈ ಸೌಂದರ್ಯ ಇಲ್ಲಿನ ಜನರ ಬದುಕಿನ ಭಾಗವಾಗಿದ್ದಷ್ಟೇ ಅಲ್ಲ, ಒಂದು ಕಾಲದಲ್ಲಿ ಸಿನಿಮಾ ಕ್ಯಾಮೆರಾಗಳಿಗೂ ಕೂಡ ಹಬ್ಬದ ಊಟನೇ ಆಗಿತ್ತಿದೆ. ಒಂದೇ ನದಿ, ಒಂದೇ ಬೆಟ್ಟ, ಆದ್ರೆ ಕಾಲ ಮಾತ್ರ ಬದಲಾಗಿದೆ. ಮನುಷ್ಯರು ಬಂದ್ರು, ಟೌನ್ಶಿಪ್ ಕಟ್ಟಿದ್ರು, ಮೈನಿಂಗ್ ಮಾಡಿದ್ರು, ಆಮೇಲೆ ಎಲ್ಲ ಬಿಟ್ಟು ಹೊರಟೋದ್ರು. ಆದ್ರೆ ಪ್ರಕೃತಿ ಮಾತ್ರ ತನ್ನ ಕಾರ್ಯವನ್ನ, ತನ್ನ ಡ್ಯೂಟಿನ ಬಿಟ್ಟಿಲ್ಲ. ನದಿ ತನ್ನ ಪ್ರಯಾಣವನ್ನ ನಿಲ್ಲಿಸಿಲ್ಲ. ಇದೇ ಕುದುರೆಮುಖದ ಕಥೆಯಲ್ಲಿ ನನಗೆ ಇಷ್ಟವಾಗುವಂತಹ ಒಂದು ದೊಡ್ಡ ವಿಷಯ. ಮನುಷ್ಯನ ಚಾಪ್ಟರ್ ಮುಗಿದ್ರು ಪ್ರಕೃತಿ ಸ್ಟೋರಿ ಮಾತ್ರ ಮುಂದುವರಿತಾನೆ ಇರುತ್ತೆ. ಇಷ್ಟೊತ್ತು ನಾವು ಕುದುರೆಮುಖದ ಒಂದು ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಒಂದು ಕಾಲದಲ್ಲಿ ಜನರಿಂದ ತುಂಬಿದಂತಹ ಟೌನ್ಶಿಪ್, ಒಮ್ಮೆ ಮಕ್ಕಳ ನಗು ಇದ್ದಂತಹ ಸ್ಕೂಲ್, ಒಮ್ಮೆ ಮಿಷನ್ ಸದ್ದು ಮಾಡ್ತಿದ್ದಂತಹ ಫ್ಯಾಕ್ಟರಿ, ಜನಜೀವನಗಳಿಂದ ತುಂಬಿದಂತಹ ಮನೆಗಳು ಈಗ ಎಲ್ಲವೂ ಖಾಲಿ. ಇವತ್ತು ಆ ಕಟ್ಟಡಗಳನ್ನ ನೋಡಿದ್ರೆ ಬಹುಶಃ ನಮಗೆ ಖಾಲಿ ಗೋಡೆಗಳು ಮಾತ್ರ ಕಾಣಿಸಬಹುದು. ಆದರೆ ಹಳೆಯ ಫೋಟೋಗ್ರಾಫ್ಗೆ ಒಮ್ಮೆ ಜೂಮ್ ಮಾಡಿ ನೋಡಿ, ಆ ಗೋಡೆಗಳ ಹಿಂದೆ ನಡೆದ ಬದುಕು ಕಾಣಿಸುತ್ತೆ. ಕುದುರೆಮುಖದಲ್ಲಿ ಅವರು ಕಟ್ಟಿದ್ದು ಕೇವಲ ಕಟ್ಟಡಗಳಲ್ಲ, ಒಂದು ಬದುಕಿನ ವ್ಯವಸ್ಥೆಯನ್ನೇ ಕಟ್ಟಿದ್ರು. ಮತ್ತು ಇಂದು ಆ ವ್ಯವಸ್ಥೆ ಉಳಿದಿರುವುದು ಕೇವಲ ಅದರ ಗುರುತುಗಳು, ಆ ಗುರುತುಗಳನ್ನ ಜೀವಂತ ಮಾಡುವಂತಹ ಈ ಹಳೆಯ ಚಿತ್ರಗಳು. ಮನುಷ್ಯ ಕಾಡನ್ನ ಹಿಂದೆ ಸರಿಸಿ ಟೌನ್ ಕಟ್ಟಿದ್ದ ಕಾಲ ಒಂದಿತ್ತು. ಕಾಲ ಕಳೆದ ಮೇಲೆ ಪ್ರಕೃತಿ ಮತ್ತೆ ಆ ಟೌನ್ ನ ತನ್ನೊಳಗೆ ಸೇರಿಸಿಕೊಳ್ತಾ ಇದೆ. ಹಾಗಾಗಿ ಕುದುರೆಮುಖ ಕೇವಲ ಒಂದು ಅಬಾಂಡನ್ಡ್ ಟೌನ್ಶಿಪ್ ಅಲ್ಲ, ಇದು ಒಂದು ಕಾಲದ ನೆನಪು, ಒಂದು ಯುಗದ ಕತೆ. ಈ ಕತೆ ಯಾವತ್ತೂ ಖಾಲಿಯಾಗದ ಹಾಗೆ ಉಳಿಯುತ್ತೆ. ಇದೇ ನಮ್ಮ ಕುದುರೆಮುಖ ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್. ಈ ವಿಡಿಯೋನ ಮತ್ತೊಮ್ಮೆ ನೋಡಿ, ನಿಮಗೆ ಆ ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ನ ಈ ವಿಡಿಯೋ ಖಂಡಿತ ಕೊಡುತ್ತೆ. ಆ ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ನ ಎಂಜಾಯ್ ಮಾಡಿ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ನನ್ನ ಎಫರ್ಟ್ ಇಷ್ಟ ಆಗಿದ್ರೆ, ಅದಕ್ಕೆ ಒಂದು ಉಡುಗೊರೆ ಗಿಫ್ಟ್ ಆಗಿ ಕೊಡೋದಾದ್ರೆ ಒಂದು ಲೈಕ್, ಒಂದು ಶೇರ್, ಹಾಗೆ ಒಂದು ಸಬ್ಸ್ಕ್ರೈಬ್. ನಿಮ್ಮ ಈ ಎನ್ಕರೇಜ್ಮೆಂಟ್ ನನಗೆ ಇನ್ನೂ ಹಲವಾರು ಇನ್ಫಾರ್ಮೇಟಿವ್, ಎಂಟರ್ಟೈನ್ಮೆಂಟ್, ಬೆಸ್ಟ್ ಕಂಟೆಂಟ್ ಗಳನ್ನ ಮಾಡೋದಕ್ಕೆ ನನಗೆ ಎನ್ಕರೇಜ್ಮೆಂಟ್ ಕೊಡುತ್ತೆ. ನನ್ನ ಚಾನಲ್ ಇರುವಂತಹ ಬೇರೆ ವಿಡಿಯೋಸ್ಗಳನ್ನ ಕೂಡ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.